ಮಗ ಮೈದ್ನ ಶೇರಿಂಗ್ ಮಾಡಿದಾರಪ್ಪ. ಈ ಜಮೀನಿನ ಕಾಲಾಗ ಸ್ವಾಮಿ ಈಗ 3 ವರ್ಷ ಬೀಳ್ಗೆ ಅಡಿಸಿದ ಮೈದ್ನ ಮಗ ಹೊಡೆ ನೆಂಟ್ರ ಮನೆ ಸೇರ್ಕೊಂಡು ಬಂದು ಹೊಡೆದಂಸ. ಅಬ್ಬ ಕೇಳಿದೇನು ಸ್ವಾಮಿ ಬೀಳ್ಸಿದ್ದಾರೆ ಅಷ್ಟೇ. ಯಾವ ಸುಮ್ಮನೆ ವರ್ಷ ಇಟ್ಕೊಂಡು ಸಾನು ಓಡಂಗೆ ಮದುವಾಗಿ. ಹಬ್ಬ ಹಬ್ಬ ಹೇಳಿ ಹೊಡ್ಸಿದಾರೆ ಸ್ವಾಮಿ. ಆ ಕಾಕಪ್ಪನ ಸ್ವಾಮಿ. ಹಬ್ಬ ಅಮ್ಮ ಸರ್ ಅವ್ರದ್ದು 5 ಎಕರೆ ಜಮೀನು ಐತೆ. ಅವರಿರೋದು ಇಬ್ಬರು ಅಣ್ಣ ತಮ್ಮಗಳು, ಸರಿನಾ? ಅದು ಅವರು ಇಬ್ಬರು ಅಣ್ಣ ತಮ್ಮಗಳಾಗಿ ಜಮೀನಿಗೆ ಜಗಳ ಆಗೈತೆ. ಫಸ್ಟ್ ಅವರು ಒಂದು ಮದುವೆ ಇದ್ದ ಹುಡುಗ ಇಲ್ಲಿ ಬೆಳಗ್ಗೆ ಇವ್ರಿಗೆ ಮದುವೆ ಎಷ್ಟಿದ್ದಲ್ಲಿ ಇವ್ರಿಗೆ ಇದು ಮದುವೆ ಆಗಿದ್ದಾನೆ ಅವನು ಬೇಕಿಲ್ದ ಅಂತಂದು ಇವರು ಜಗಳ ಮಾಡ್ಕೊಂಡ್ರು. ಹಿಂಗಾಗಿ ಎಲ್ಲ ಮಾಡ್ಕೊಂಡ್ರು ಅವರು. ಆಮೇಲೆ ಯಾರೋ ಗೋವಿಂದಣ್ಣ ಅಂತಂದು ಒಬ್ಬರು ಅವ್ರು ಚಿಕ್ಕಪ್ಪರದು ಹಿಂಗೆಲ್ಲ ಮಾಡ್ಕೊಂಡರು. ಒಟ್ಟಿಗೆ ಈ ಥರ ಆದರೆ ನಮಗೆ ಊರೊಳಗೆ ಎಲ್ಲ ತಪ್ಪಾಗ ಸರ್. ಯಾರು ಲವ್ ಮ್ಯಾರೇಜ್ ಆಗಿದ್ದು ಯಾರು? ಅವನು ಯಾರೋ ಚಂದ್ರಪ್ಪ ಮಗ ಪ್ರಸನ್ನ. ಹಾಂ, ಪ್ರಸನ್ನ. ಅದೇ ಕಾರಣ ಗಲಾಟೆ ಸ್ಟಾರ್ಟ್. ಹಾಂ, ಅದೇ ಅದರಿದ್ದಲೇ ಅವತ್ತಿನಿಂದಲೂ ಅದೇ ನಡೀತಿರೋದು. ಹಾಂ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲ, ಆತ ಏನಾದರೂ ಜಮೀನು ತನ್ನ ವಶಕ್ಕೆ ಬೇಕಂತ ಕೇಳ್ತೀನಿ ನಾವು. ಯಾರು? ಪ್ರಸನ್ನ ಅವ್ನು ಕೇಳ್ತಾ ಇದ್ದಾನೆ. ಇವರು ನಾವು ಕೊಡ್ತಿಲ್ಲ, ಪ್ರಸನ್ನ ಕೊಡ್ತಿಲ್ಲ ಕೇಳ್ತಾ ಇದ್ದಾನೆ. ಇವರು ತಂದೆ ತಾಯಿ ಇದ್ದಾಗ ನಾವು ಯಾಕೆ ಕೊಡೋದು ನಿನಗೆ ಜಮೀನು ಇವ್ರು ಕೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಾಂ, ಅದೇ ಗಲಾಟೆ ಸ್ಟಾರ್ಟ್ ಆಗಿ ನಾವು ಹೊಲ ನನಗೆ ಬೇಕು ಅಂತ ಅವನು ಜಗಳ ಮಾಡ್ತಿದ್ದಾನೆ. ನನಗೆ ಹೊಲ ಬೇಕು ಅಂತ, ನನಗೆ ಹೊಲ ಬೇಕಂತ ಅವನು ಗಲಾಟೆ ಮಾಡ್ತಿದ್ದಾನೆ. ಆ ವಿಚಾರದಾಗ ಇದಾಗಿರೋ ಸರ್. ಹಾಂ, ನಿಮ್ಮ ಹೆಸರು? ಬೋರಪ್ಪ ಅಂತ. ಮಗ ಮೈದ್ನ ಶೇರಿಂಗ್ ಮಾಡಿದಾರಪ್ಪ. ಈ ಜಮೀನಿನ ಕಾಲಾಗ ಸ್ವಾಮಿ ಈಗ 3 ವರ್ಷ ಬೀಳ್ಗೆ ಅಡಿಸಿದ ಮೈದ್ನ ಮಗ ಹೊಡೆ ನೆಂಟ್ರ ಮನೆ ಸೇರ್ಕೊಂಡು ಬಂದು ಹೊಡೆದಂಸ. ಹಬ್ಬ ಕೇಳಿದೇನು ಸ್ವಾಮಿ ಬೀಳ್ಸಿದ್ದಾರೆ ಅಷ್ಟೇ. ಯಾವ ಸುಮ್ಮನೆ ವರ್ಷ ಇಟ್ಕೊಂಡು ಸಾನು ಓಡಂಗೆ ಮದುವಾಗಿ. ಹಬ್ಬ ಹಬ್ಬ ಹೇಳಿ ಹೊಡ್ಸಿದಾರೆ ಸ್ವಾಮಿ. ಆ ಕಾಕಪ್ಪನ ಸ್ವಾಮಿ. ಹಬ್ಬ ಅಮ್ಮ ಸರ್ ಅವ್ರದ್ದು 5 ಎಕರೆ ಜಮೀನು ಐತೆ. ಅವರಿರೋದು ಇಬ್ಬರು ಅಣ್ಣ ತಮ್ಮಗಳು, ಸರಿನಾ? ಅದು ಅವರು ಇಬ್ಬರು ಅಣ್ಣ ತಮ್ಮಗಳಾಗಿ ಜಮೀನಿಗೆ ಜಗಳ ಆಗೈತೆ. ಫಸ್ಟ್ ಅವರು ಒಂದು ಮದುವೆ ಇದ್ದ ಹುಡುಗ ಇಲ್ಲಿ ಬೆಳಗ್ಗೆ ಇವ್ರಿಗೆ ಮದುವೆ ಎಷ್ಟಿದ್ದಲ್ಲಿ ಇವ್ರಿಗೆ ಇದು ಮದುವೆ ಆಗಿದ್ದಾನೆ ಅವನು ಬೇಕಿಲ್ದ ಅಂತಂದು ಇವರು ಜಗಳ ಮಾಡ್ಕೊಂಡ್ರು. ಹಿಂಗಾಗಿ ಎಲ್ಲ ಮಾಡ್ಕೊಂಡ್ರು ಅವರು.